ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಪ್ಲ್ಯಾನ್ ಏನಂತಂದ್ರೆ ನಮ್ಮದು 40-60 ಸೈಟ್ ಒಳಗೆ 25/33 ಫೀಟ್ ಇದ್ದು ನಮ್ಮದು ನಾರ್ತ್ ಫೇಸಿಂಗದ್ದು ಒಂದು ಧ್ವಜ ಇದ್ದು ಮನೆ ಪ್ಲ್ಯಾನ್ ಆಗಿರ್ತೈತಿ. ಸೊ ಇದ್ರದ್ದು ಫಸ್ಟ್ ನಾವು ಏರಿಯಾ ನೋಡ್ಬಿಡೋಣ ಎಷ್ಟೆಷ್ಟು ಐತೆ ಅಂಥೇಳಿ. ಸೊ ಇದು ಸೈಟ್ ಏರಿಯಾ ನಮ್ಮದು 40-60 ಇರೋದ್ರಿಂದ ಟೋಟಲ್ ಎಷ್ಟು ಬರ್ತೈತೆ ಅಂದರೆ 2400 ಸ್ಕ್ವೇರ್ ಫೀಟ್ ಆಗ್ತೈತಿ. ಆಮೇಲೆ ಒಳಗಡೆ ನಮ್ಮದು ಕಾರ್ಪೆಟ್ ಏರಿಯಾ ಅಂತ ಏನಿರ್ತೈತಲ್ಲ, ಸೊ ಅದು ನಮ್ದು ಎಷ್ಟು ಇರ್ತೈತೆ ಅಂದ್ರೆ 740.25 ಸ್ಕ್ವೇರ್ ಫೀಟ್ ಇರ್ತೈತಿ. ಸೊ ಇದು ಯಾವ ರೀತಿ ಅಂತಂದು ನಾನು ಹೇಳ್ತೀನಿ. ನಮ್ಮದು 25/33 ಇರ್ತೈತಿ ಇದು. ಸೊ ಇದು ಒಳಾಯ ನಾವು ತೊಗೊಂಡಿರ್ತೀವಿ ಅಂದರೆ 25 ಒಳಗೆ ನಾವು 1.5 ಫೀಟ್ ಲೆಸ್ ಮಾಡ್ಕೋಬೇಕು. ಸೊ ಅವಾಗ ಎಷ್ಟಾಗ್ತೈತೆ ಅಂದ್ರೆ 23.5 ಫೀಟ್ ಆಗ್ತೈತಿ. ಅದೇ ರೀತಿ ನಾವು 33 ಫೀಟ್ ಒಳಗೆ 1.5 ಫೀಟ್ ಲೆಸ್ ಮಾಡ್ಕೊಂಡಾಗ 31.5 ಫೀಟ್ ಆಗ್ತೈತಿ. ಸೊ ಇದನ್ನೆರಡು ಮಲ್ಟಿಪ್ಲೈ ಮಾಡಿದಾಗ ನಮ್ಮದು ಇಲ್ಲೇ ಎಷ್ಟು ಟೋಟಲ್ ಕಾರ್ಪೆಟ್ ಏರಿಯಾ ಐತೆ ಅನ್ನೋದು ಬರ್ತೈತಿ. ಅದು 740.25 ಸ್ಕ್ವೇರ್ ಫೀಟ್ ಆಗಿರ್ತೈತಿ. ಸೊ ಇದು ಯಾವ ರೀತಿ ಅಂತಂದರೆ ಟೋಟಲ್ ನಮ್ಮದು ಈ ವಾಲ್ ಕಾರ್ನರಿಂದ ಈ ವಾಲ್ ಎಂಡಿಗೆ ನಮ್ಮದು ಎಷ್ಟೈತೆ ಅಂದರೆ 25 ಐತಿ. ಸೊ ಇದರೊಳಗೆ ಇಲ್ಲಿ ವಾಲ್ ಥಿಕ್ನೆಸ್ ನಾವು 9 ಇಂಚ್. ಸೊ ಈ ಕಡೆ ವಾಲ್ ಥಿಕ್ನೆಸ್ ನಮ್ಮದು 9 ಇಂಚ್ ನಾವು ರೆಡ್ಯೂಸ್ ಮಾಡಿದರೆ ಟೋಟಲ್ ಎಷ್ಟಾಗ್ತೈತೆ ಅಂದ್ರೆ 18 ಇಂಚ್ ಆಗ್ತೈತಿ. 18 ಇಂಚ್ ಅಂದರೆ 1.5 ಫೀಟ್. ಸೊ 25 1.5 ಫೀಟ್ ನಾವು ಲೆಸ್ ಮಾಡಬೇಕು. ಅದೇ ರೀತಿ ನಾವು ಇಲ್ಲೇ ಉದ್ದ ನಮ್ಮದು 33 ಇರ್ತೈತಿ. ಅದರೊಳಗೂ ಕೂಡ 1.5 ಫೀಟ್ ಲೆಸ್ ಮಾಡಿದಾಗ ನಮ್ಗೆ ಇನ್ನು ಉಳಿದಿದ್ದು ನಾವು ಮಲ್ಟಿಪ್ಲೈ ಮಾಡಿದಾಗ ಟೋಟಲ್ ನಮ್ಮದು ಕಾರ್ಪೆಟ್ ಏರಿಯಾ ಇಲ್ಲಿ ಎಷ್ಟು ಐತೆ ಅನ್ನೋದು ಗೊತ್ತಾಗ್ತೈತಿ. ಸೊ ಇಲ್ಲೇ ನಾವು ಫಸ್ಟಿಗೆ ನೋಡೋದಾದರೆ ಇದು ನಮ್ಮದು ಗ್ರೌಂಡ್ ಫ್ಲೋರ್ ಪ್ಲಾನ್ ಆಗಿರ್ತೈತಿ. ಗೇಟಿಂದ ಒಳಗಡೆ ಬಂದ ತಕ್ಷಣ ನಾವು ಇಲ್ಲೇ ನಾರ್ತ್ ಈಸ್ಟ್ ಅಂದರೆ ನಮ್ಮದು ಈಶಾನ್ಯ ದಿಕ್ಕಿನೊಳಗೆ ಮನೆಯದು ಮೇನ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಅಲ್ಲಿ ಮನೆ ಮೇನ್ ಡೋರ್ಗಿಂತ ಮುಂಚೆ ಒಂದು ಸ್ಮಾಲ್ ಸಿಟ್ಔಟ್ ಅಂದರೆ ಸೈಜ್ ಎಷ್ಟೈತೆ ಅಂತೇಳಿ ನಾವು ನೋಡೋದಾದ್ರೆ 8 ಫೀಟು 9 ಇಂಚ್ ಅಗಲ ಐತಿ, 4 ಫೀಟ್ ಉದ್ದ ಇರ್ತೈತಿ ಆ ಸಿಟ್ಔಟ್. ನೆಕ್ಸ್ಟ್ ಒಳಗಡೆ ಬಂದ ತಕ್ಷಣ ನಾವು ಇಲ್ಲಿ ಒಂದು ಫಾಯರನ್ನು ಕೊಟ್ಟಿರ್ತೀವಿ. ಅದರದ್ದು ಸೈಜ್ 5 ಫೀಟ್ ಬೈ 4.5 ಫೀಟ್ ಇರ್ತೈತಿ. 5 ಫೀಟ್ ಆಗಲ್ಲ, 4.5 ಫೀಟ್ ಉದ್ದ. ನೆಕ್ಸ್ಟ್ ಇಲ್ಲಿ ನಾವು ಲಿವಿಂಗ್ ರೂಮ್ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಏರಿಯಾ ಕೊಟ್ಟಿರ್ತೀವಿ. ಇದನ್ನು ನಾವು ವೇಟಿಂಗ್ ಏರಿಯಾ ಆಗಿ ಇದನ್ನು ಅಥವಾ ವೇಟಿಂಗ್ ಲಾಬಿ ಆಗಿ ಇದನ್ನು ಯೂಟಿಲೈಸ್ ಮಾಡ್ಕೋಬಹುದೇ. ನೆಕ್ಸ್ಟ್ ಇಲ್ಲೇ ಲಿವಿಂಗ್ ರೂಮ್ ಸೈಜ್ ನಾವು ನೋಡೋದಾದರೆ 12 ಫೀಟ್ ಆಗಲ್ಲ, 12.5 ಫೀಟ್ ಉದ್ದ ಇರ್ತೈತಿ. ಸೊ ಇಲ್ಲೇ ನಾವೇನು ಮಾಡಿರ್ತೀವಿ ಅಂದರೆ ಈ ವಾಲ್ ಒಳಗೆ ಒಂದು ಟಿ ವಿ ಯೂನಿಟನ್ನು ಕೂಡ ಇಲ್ಲೇ ಪ್ಲೇಸ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಪರ್ಪಲ್ ಕಲರ್ದು ಏನು ಕಾಣ್ತಿತ್ತಲ್ಲ ಅದು ಜಸ್ಟ್ ನಾನು ಇಂಟೀರಿಯರ್ ಒಳಗೆ ಆ ರೀತಿ ನಾವು ಟಿ ವಿ ವಾಲಿಂದ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ಅಂತೇಳಿ ಇಲ್ಲೇ ತೋರಿಸಿರ್ತೀನಿ. ನೆಕ್ಸ್ಟ್ ಇಲ್ಲೇ ಪೂಜಾ ರೂಮನ್ನ ನಾರ್ತ್ ಈಸ್ಟ್ ಕಡೆ ನಾವು ಅಂದರೆ ಟುವರ್ಡ್ಸ್ ನಾರ್ತ್ ಈಸ್ಟ್ ಇಲ್ಲೇ ನಾವು ಪ್ಲೇಸ್ ಮಾಡಿರ್ತೀವಿ. ಅದು ಎಷ್ಟು ಐತೆ ಸೈಜ್ ಅಂತಂದ್ರೆ 4.5 ಫೀಟ್ ಆಗಲ್ಲ, 3 ಫೀಟ್ ಉದ್ದ ಇರ್ತೈತಿ. ಸೊ ಈ ಕಿಚನ್ ಸೌತ್ ಈಸ್ಟ್ ಕಂಪ್ಲೀಟ್ ಸೌತ್ ಈಸ್ಟ್ ಇರ್ತೈತಿ ನಮ್ಮದು. ಕಿಚನ್ ಒಳಗಡೆಯಿಂದ ನಾವು ಇದನ್ನು ಪೂಜಾ ರೂಮ್ ತೊಗೊಂಡ್ರೆ ನಾರ್ತ್ ಈಸ್ಟಿಗೆ ಅದು ಬರ್ತೈತಿ. ಸೊ ಇಲ್ಲಿ ಆಗ್ನೇಯ ದಿಕ್ಕಿಗೆ ನಾವು ಕಿಚನನ್ನು ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ ನಮ್ಗೆ ಎಷ್ಟು ಸೈಜ್ ಐತೆ ಅಂದರೆ 7.5 ಫೀಟ್ ಅಗಲ, 10 ಫೀಟ್ ಉದ್ದ ಇದು ನಾವು ಕಿಚನ್ ತೊಗೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಕಿಚನ್ನಿಂದ ನಾವು ಹಿಂದ್ಗಡೆ ಹೋಗೋಕೆ ಒಂದು ಬ್ಯಾಕ್ ಡೋರನ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಆ ಬ್ಯಾಕ್ ಡೋರಿಂದ ಹಿಂದ್ಗಡೆ ಬಂದರೆ ನಮ್ಗೆ 4.5 ಫೀಟ್ ಇಲ್ಲೇ ಹಿಂದ್ಗಡೆ ಯುಟಿಲಿಟಿಗೆ ನಾವು ಜಾಗನ ಕೊಟ್ಟಿರ್ತೀವಿ. ಸೊ ನೆಕ್ಸ್ಟ್ ಇಲ್ಲೇ ಕಿಚನ್ ಒಳಗೆ ಕಟ್ಟಿ ನಾವು 2 ಫೀಟ್ ಬಿಡ್ತಾ ತೊಗೊಂಡಿರ್ತೀವಿ. ಅಂದರೆ ಇಲ್ಲಿಂದ ಇಲ್ಲಿಗೆ ನಮ್ಮದು 2 ಫೀಟ್ ಇರ್ತೈತಿ. ಸೊ ಅದು ನೆಕ್ಸ್ಟ್ ನಾವು ಇಲ್ಲಿ ಏನು ಪ್ಲೇಸ್ ಮಾಡಿರ್ತೀವಿ ಅಂದರೆ ನಾರ್ತ್ ಈಸ್ಟ್ ಕಡೆ ನಮ್ಮದು ಸಿಂಕ್ ಇರ್ತೈತಿ, ಸೌತ್ ಈಸ್ಟ್ ಕಡೆ ನಮ್ಮದು ಸ್ಟೋವ್ ಇರ್ತೈತಿ. ಸೊ ಇದು ಕಿಚನ್ ಆಯಿತು. ಇನ್ನು ನೆಕ್ಸ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಂದರೆ ನೈಋತ್ಯ ದಿಕ್ಕಿಗೆ ಬಂದರೆ ನಾವು ಮಾಸ್ಟರ್ ಬೆಡ್ರೂಮ್ನ ಪ್ಲೇಸ್ ಮಾಡಿರ್ತೀವಿ. ಮಾಸ್ಟರ್ ಬೆಡ್ರೂಮ್ ಸೈಜ್ ಎಷ್ಟೈತೆ ಅಂದರೆ 11 ಫೀಟ್ ಹಿಂಗೆ ಅಗಲ ಐತಿ, 10 ಫೀಟ್ ಹಿಂಗೆ ಉದ್ದ ಇರ್ತೈತಿ. ಸೊ ನೆಕ್ಸ್ಟ್ ನಾವಿಲ್ಲೇ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಮತ್ತು ಬಾತ್ ಪ್ರೊವೈಡ್ ಮಾಡಿರ್ತೀವಿ. 4 ಫೀಟ್ ಹಿಂಗೆ ಅಗಲ, 6.5 ಫೀಟ್ ಹಿಂಗೆ ಉದ್ದ ಇರ್ತೈತಿ. ಸೊ ನೆಕ್ಸ್ಟ್ ನಾವಿಲ್ಲೇ ನೋಡೋದ್ರೆ ವಾರ್ಡ್ರೋಬನ್ನ ಯಾವ ಥರ ನಾವು ಪ್ಲೇಸ್ ಇಲ್ಲೇ ಮಾಡಿರ್ತೀವಿ ಅಂದರೆ ಇದು ನಮ್ಮದು ಸೌತ್ ವಾಲ್ ಆಗಿರ್ತೈತಿ. ಇಲ್ಲೇ ನಾನು ತೋರಿಸ್ತೀನಿ. ಇದು ನಮ್ಮದು ಸೌತ್ ವಾಲ್. ಈ ವಾಲ್ ಏನೈತಲ್ಲ ಇದು ಸೌತ್. ನೆಕ್ಸ್ಟ್ ಈ ವಾಲ್ ವೆಸ್ಟ್ ಸೈಡ್ ವಾಲ್ ಆಗಿರ್ತೈತಿ. ಸೊ ಇವೆರಡ್ರದ್ದು ಮಧ್ಯೆ ಅಂದರೆ ಸೌತ್ ವೆಸ್ಟ್ ಕಾರ್ನರಿಗೆ ನಾವು ವಾರ್ಡ್ರೋಬ್ನ ಇಲ್ಲೇ ಪ್ಲೇಸ್ ಮಾಡಿರ್ತೀವಿ. ಸೊ ಇದು ಯಾವ ರೀತಿ ಅಂತಂದರೆ ವಾಸ್ತು ಪ್ರಕಾರ ನಾವು ಇಲ್ಲೇ ಪ್ಲೇಸ್ ಮಾಡಿರ್ತೀವಿ ಅಂದರೆ ಇದು ಸೌತ್ ವೆಸ್ಟಿಗೆ ನಮ್ಮದು ವಾರ್ಡ್ರೋಬನ್ನು ನಾವು ಪ್ಲೇಸ್ ಮಾಡಿರ್ಬೇಕು. ಸೊ ಅದನ್ನಲ್ಲಿ ನಾವು ಕಾರ್ನರಿಗೆ ಕೊಟ್ಟಿರ್ತೀವಿ. ಯೂಶ್ವಲಿ ಭಾಳಷ್ಟು ಜನ ಈ ಕಾರ್ನರ್ ಇಲ್ಲಿ ವಾಲಿಗೆ ಪ್ಲೇಸ್ ಮಾಡಿರೋದನ್ನು ನಾನು ನೋಡೀನಿ. ಬಟ್ ಅಲ್ಲಿ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಯಾಕಂದರೆ ಇದು ನಮ್ಮ ಬೆಡ್ರೂಮದ್ದು ಸೌತ್ ಈಸ್ಟ್ ಸೈಡ್ ಆಗ್ತೈತಿ, ಅಂದರೆ ಆಗ್ನೇಯ ದಿಕ್ಕೆ ಆಗ್ತೈತಿ. ಸೊ ಅಲ್ಲೇ ವಾರ್ಡ್ರೋಬ್ ಬರೋದು ಅಷ್ಟು ಸೂಕ್ತ ಅಲ್ಲ. ನೆಕ್ಸ್ಟ್ ಇಲ್ಲಿ ನಾವು ಬೆಡ್ರೂಮಿಂದ ನೆಕ್ಸ್ಟ್ ಈ ಕಡೆ ಬಂದರೆ ನಮ್ಮದು ಸ್ಟೇರ್ ಕೇಸ್ ಐತಿ. ಸ್ಟೇರ್ ಕೇಸನ್ನು ನಾವು ಈ ರೀತಿ ಹೋಗಿ ಇಲ್ಲಿ ಕ್ಲಾಕ್ವೈಸ್ ಡೈರೆಕ್ಷನ್ ಒಳಗೆ ತಿರುಗಿ ಇಲ್ಲೇ ನಾವು ಫಸ್ಟ್ ಫ್ಲೋರಿಗೆ ಟಚ್ ಆಗ್ತೀವಿ. ಆಮೇಲೆ ಇದು ಸ್ಟೇರ್ ಕೇಸ್ ಇದು ವಿಡ್ತ್ ನಮ್ಮದು ಒಂದು ಫ್ಲೈಟ್ 3 ಫೀಟ್ 3 ಇಂಚ್ ಐತಿ. ಅದೇ ರೀತಿ ಇನ್ನೊಂದು ಕೂಡ
3 ಫೀಟ್ 3 ಇಂಚ್ ಐತೆ ನಮ್ದು. ಸೊ ಇದನ್ನು ನಾವು 3 ಫೀಟ್ 3 ಇಂಚ್ ಮಾಡೋದ್ರಿಂದ ಏನು ನಮ್ದು ಅಡ್ವಾಂಟೇಜ್ ಅಂದರೆ ನಾವು ರೈಲಿಂಗ್ಸ್ ಹಾಕೊಂಡ್ರು ಕೂಡ ನಮ್ಗೆ ಇನ್ನೂ ಒಳಗಿಂದ ಒಳಗೆ ನಮ್ಗೆ ಆಲ್ಮೋಸ್ಟ್ 3 ಫೀಟ್ ಜಾಗ ಸಿಗ್ತೈತಿ. ನಾವೇನ್ರ 3 ಫೀಟ್ ಇಲ್ಲೇ ನಾವು ಸ್ಟೇರ್ ಕೇಸಿದ್ದು ವಿಡ್ತ್ ಕೊಟ್ಟರೆ ನಾವು ರೈಲಿಂಗ್ಸ್ ಹಾಕೊಂಡಾಗ ಅದು ಕಡಿಮೆಯಾಗಿ ನಮಗೆ ಕಂಜೆಸ್ಟೆಡ್ ಆಗೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ. ನೆಕ್ಸ್ಟ್ ಇಲ್ಲೇ ಟುವರ್ಡ್ಸ್ ನಾರ್ತ್ ವೆಸ್ಟ್ ಅಂದರೆ ವಾಯುವ್ಯ ಕಡೆ ಬಂದರೆ ನಮ್ಮದು ಒಂದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ರೂಮನ್ನ ಇಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದರ ಸೈಜ್ ಎಷ್ಟು ಐತೆ ಅಂತಂದರೆ 7.5 ಫೀಟಿಂಗ್ ಅಗಲ ಐತಿ, 4 ಫೀಟಿಂಗ್ ಉದ್ದ ಐತಿ. ನೆಕ್ಸ್ಟ್ ಇಲ್ಲೇ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ವಾಯುವ್ಯ ದಿಕ್ಕಿನೊಳಗೆ ಕಿಡ್ಸ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಅದರದ್ದು ಸೈಜ್ 11 ಫೀಟಿಂಗ್ ಅಗಲ ಐತಿ, ಆಮೇಲೆ 9.5 ಫೀಟಿಂಗ್ ಉದ್ದ ಇರ್ತೈತಿ. ಸೊ ಇಲ್ಲಿನೂ ಕೂಡ ನಾವು ಸೌತ್ ವೆಸ್ಟ್ ಆಫ್ ದಿಸ್ ಕಿಡ್ಸ್ ಬೆಡ್ರೂಮ್ ಅಂದರೆ ಈ ಬೆಡ್ರೂಮನ್ನು ನೈಋತ್ಯ ಮೂಲೆ ಒಳಗೆ ನಾವು ವಾರ್ಡ್ರೋಬನ್ನು ಪ್ರೊವೈಡ್ ಮಾಡಿರ್ತೀವಿ. ಅದೇ ರೀತಿ ಈಶಾನ್ಯ ಮೂಲೆ ಅಂದರೆ ನಾರ್ತ್ ಈಸ್ಟ್ ಕಾರ್ನರಿಗೆ ಇಲ್ಲೊಂದು ಸ್ಟಡಿ ಟೇಬಲ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಅದು ಇಷ್ಟು ನಮ್ಮದು ಇದು ಮನೆ ಒಳಗಡೆ ಇದು ಪ್ಲ್ಯಾನ್ ಆಯಿತು. ನಾನು ನೆಕ್ಸ್ಟ್ ಇಲ್ಲಿ ಸೆಟ್ ಬ್ಯಾಕ್ ತೋರಿಸ್ತೀನಿ. ಈಸ್ಟ್ ಕಡೆ ನಾವು 11 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ. ಸೊ 11 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಾಗ ನಮ್ಗೆ ಸಾಕಷ್ಟು ಸ್ಪೇಸಸ್ ಆಗಿ ಇಲ್ಲಿ ನಾವು ಕಾರ್ ನಿಲ್ಲಿಸ್ಕೊಂಡು, ಆಮೇಲೆ ಇದು ನಮ್ಮದು ಎರಡೂ ಕಡೆಯಿಂದ ಡೋರನ್ನು ನಾವು ಓಪನ್ ಮಾಡಿದರೂ ಕೂಡ ನಮಗಿಲ್ಲೇ ಯಾವುದೇ ರೀತಿಯಾದಂಥ ಜಾಗ ಕಡಿಮೆ ಬೀಳೋದಿಲ್ಲ. ಇದು ಸಾಕಷ್ಟು ನಮಗೆ ಸ್ಪೇಸಸ್ ಇರ್ತೈತಿ. ನೆಕ್ಸ್ಟ್ ಇಲ್ಲೇ ಯುಟಿಲಿಟಿಗೆ ಆವಾಗಲೇ ಹೇಳ್ದಂಗೆ 4.5 ಫೀಟ್ ನಾವು ಹಿಂದ್ಗಡೆ ಬಿಟ್ಟಿರ್ತೀವಿ. ವೆಸ್ಟ್ ಸೈಡ್ ನಾವು 3 ಫೀಟ್ ಬಿಟ್ಟಿರ್ತೀವಿ. ಸೊ ಇದು ನೋಡ್ಬೋದು, ಇದು ನಮ್ಮದು ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಆಗಿರ್ತೈತಿ. ಆಮೇಲೆ ಫಸ್ಟ್ ಫ್ಲೋರ್ ಪ್ಲ್ಯಾನ್ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮಗೆಲ್ಲ ಈ ಪ್ಲ್ಯಾನ್ ಲೈಕ್ ಆಗೈತೆ ಅಂತೇಳಿ ಅನ್ಕೊತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.